ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಲ್ಪ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದಂಥ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಉದ್ರಾಗೋ ಥರ ಶಾವ್ಗೆನ ಯಾವ ರೀತಿ ಬಸಿಯೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟೇ ಶಾವ್ಗೆ ಬಸಿದ್ರೂ ಕೂಡ ಮುದ್ದೆ ಥರ ಆಗುತ್ತೆ ಅನ್ನೋರು ಖಂಡಿತ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ನೀವು ಕೂಡ ಉದ್ರಾಗಿ ಶಾವ್ಗೆನ ಬಸ್ಕೋಬೋದು. ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ನಾನಿಲ್ಲಿ ಶಾವ್ಗೆ ಬಸಿಯೋದಕ್ಕೆ ಒಂದು ಕಟ್ಟಿಗಿಂತ ಸ್ವಲ್ಪ ಕಡಿಮೆ ಇದೆ ಅಷ್ಟು ಶಾವ್ಗೆನ ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಶಾವ್ಗೆನ ತೊಗೊಳ್ಳಿ. ಹಾಗೆ ಶಾವ್ಗೆ ತೊಗೊಂಡ ತಕ್ಷಣವೇ ನಾವು ಒಂದೆರಡು ದಿನ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿಡಬೇಕು. ಹಾಗಾದರೆ ಒಂದು ವರ್ಷಗಟ್ಟಲೆ ಇಟ್ಟರೂ ಕೂಡ ಶಾವ್ಗೆ ಯಾವುದೇ ರೀತಿ ಹಾಳಾಗೋದಿಲ್ಲ. ಇದು ಉದ್ದ ಶಾವ್ಗೆ. ಇದನ್ನು ನಾನು 3 ಭಾಗ ಆಗಿ ಮುರಿದಿಟ್ಕೊಂಡಿದ್ದೀನಿ, ಬೇಯೋದಕ್ಕೆ ಈಸಿ ಆಗುತ್ತೆ ಅಂತ. ಇವಾಗ ಬನ್ನಿ ಶಾವ್ಗೆ ಬಸಿಯೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಅಗಲವಾಗಿರುವಂಥ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೇಕು. ಅಂದರೆ ನೀವು ಶಾವ್ಗೆ ಎಷ್ಟು ತೊಗೊಂಡಿರ್ತೀರಾ, ಶಾವ್ಗೆ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಬಿಟ್ಟು ನೀರನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಶಾವ್ಗೆ ನೀರಲ್ಲಿ ಮುಳುಗಬೇಕು, ಅಷ್ಟು ನೀರನ್ನು ಆ್ಯಡ್ ಮಾಡಿರಬೇಕು ನೀವು. ಆವಾಗ ಶಾವ್ಗೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿ, ಇವಾಗ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಬಿಸಿ ಆಗಬೇಕು, ಒಂದು ಕುದಿ ಬರಬೇಕು. ಆ ರೀತಿ ನೀರು ಬಿಸಿಯಾಗಿರಬೇಕು. ನೋಡಿ, ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಶಾವ್ಗೆ ಸೇರಿಸ್ಕೋಬೇಕು. ನೋಡಿ, ಇವಾಗ ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಶಾವ್ಗೆ ತುಂಬಾ ರುಚಿಯಾಗುತ್ತೆ ಈ ರೀತಿ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ. ಹಾಗೆ ಶಾವ್ಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಶಾವ್ಗೆನ ಹಾಕ್ಕೋಬೇಕು. ನೋಡಿ, ಈ ರೀತಿ ಶಾವ್ಗೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ 1 ಸ್ಪೂನ್ ತೊಗೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸೇರಿಸ್ಕೊಳ್ಳೋದ್ರಿಂದ ಶಾವ್ಗೆ ಮುದ್ದೆ ಥರ ಆಗೋದಿಲ್ಲ, ಬಿಡಿಯಾಗಿ ಸಾಫ್ಟಾಗಿ ಆಗುತ್ತೆ. ಎಣ್ಣೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಸಾಫ್ಟಾಗಿ ಅನ್ಬೇಕು. ಪದೇ ಒತ್ತಿ ಮಿಕ್ಸ್ ಮಾಡ್ಕೋಬಾರ್ದು, ಈ ರೀತಿ ಅನ್ಕೋಬೇಕು. ನೋಡಿ, ಒಂದು 3ರಿಂದ 4 ನಿಮಿಷ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಬೆಂದಿರುತ್ತೆ. ಶಾವ್ಗೆ ಬೇಗನೆ ಬೆಂದ್ಕೊಳ್ಳುತ್ತೆ. ಬೇಗ ಆಗೋ ರೆಸಿಪಿ ಅಂದರೆ ಈ ಶಾವ್ಗೆ ಅಂತಲೇ ಹೇಳ್ಬೋದು. ಮನೆಗೆ ದಿಢೀರಂತ ಯಾರಾದರೂ ನೆಂಟರು ಬಂದರು ಅಂದರೆ ಹಳ್ಳಿಗಳಲ್ಲೆಲ್ಲ ಬೇಗ ಮಾಡೋದು ಅಂದರೆ ಈ ಶಾವ್ಗೆ ಬಸಿಯೋದು ಅಥವಾ ಈ ಶಾವ್ಗೆ ಪಾಯಸ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ಯುಗಾದಿ ಹಬ್ಬದಲ್ಲಿ ಮೊದಲನೇ ದಿನ ಮಾತ್ರ ಶಾವ್ಗೆ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಶಾವ್ಗೆ ಮಾಡ್ತಾರೆ, ನನಗೆ ಗೊತ್ತಿರೋ ಪ್ರಕಾರ. ನೋಡಿ, ಚೆನ್ನಾಗಿ ಶಾವ್ಗೆ ಬೆಂದಿದೆ. ನೋಡಿ, ಇವಾಗ ಇದಕ್ಕೆ ತಣ್ಣೀರನ್ನು ಸೇರಿಸ್ಕೋಬೇಕು. ತಣ್ಣೀರು ಹಾಕೋದ್ರಿಂದ ಮುದ್ದೆ ಥರ ಆಗೋದಿಲ್ಲ. ಶಾವ್ಗೆ ಬಿಡಿಯಾಗಿ ಉದುರಾಗಿರುತ್ತೆ, ತುಂಬಾ ಸಾಫ್ಟಾಗಿರುತ್ತೆ. ಇವಾಗ ತಣ್ಣೀರು ಸೇರಿಸ್ಕೊಂಡಿದ್ದೀನಿ. ನೋಡಿ, ಉದುರಾಗಿದೆ ಶಾವ್ಗೆ, ಯಾವುದೇ ರೀತಿ ಮುದ್ದೆ ಥರ ಆಗಿಲ್ಲ. ಇವಾಗ ನಾವು ಇದನ್ನು ಬಸ್ಕೊಳ್ಬೇಕು. ನೋಡಿ, ಬಸಿಯೋದಕ್ಕೆ ನಾನಿಲ್ಲಿ ಈ ಥರದ್ದು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದು ಶಾವ್ಗೆ ಬಸಿಯೋದು ಅಥವಾ ಈರುಳ್ಳಿ ಬಸಿ ಹಾಕೋದು ಅಂತ ಕರೀತಾರೆ ನಮ್ಮ ಕಡೆ. ಕೆಳಗಡೆ ನೀರು ಸೋಸ್ಕೊಳ್ಳೋದಕ್ಕೆ ಅಂತ ಒಂದು ವೇಸ್ಟ್ ಪಾತ್ರೆ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಬಸ್ಕೊಳ್ತಾ ಇದ್ದೀನಿ. ಈ ರೀತಿ ನೀರನ್ನು ತೆಗೆದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉದುರಾಗಿದೆ ಶಾವ್ಗೆ. ನೀವು ಮೊದಲಿಗೆ ಪಾತ್ರೆಯಲ್ಲೇ ತಣ್ಣೀರು ಹಾಕ್ಕೋಬೋದು, ಅಥವಾ ನೀವು ಶಾವ್ಗೆ ಬಸ್ತಾದ್ಮೇಲೂ ಕೂಡ ಸ್ವಲ್ಪ ತಣ್ಣೀರನ್ನು ಚಿಮುಕ್ಸ್ಕೋಬೋದು. ಈ ರೀತಿ ಮಾಡೋದಕ್ಕಿಂತ ನಾನು ಪಾತ್ರೆಯಲ್ಲೇ ತಣ್ಣೀರು ಹಾಕಿದ್ನಲ್ಲ, ಆ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಶಾವ್ಗೆ, ಯಾವುದೇ ರೀತಿ ಮುದ್ದೆ ಥರ ಆಗೋದಿಲ್ಲ. ಇವಾಗ ಬೆಲ್ಲದಲ್ಲಿ ಮಾಡ್ಕೊಳ್ಳೋಣ. ಬೆಲ್ಲದಲ್ಲಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ಳೋಣ. ಬೆಲ್ಲ ಕರಗೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ನೀರು ಥರ ಆಗುತ್ತೆ. ಇದು ಚೆನ್ನಾಗಿ ಬೆಲ್ಲ ಕರಗಿ ಒಂದು ಕುದಿ ಬರಬೇಕು. ಆ ರೀತಿ ಬೆಲ್ಲದಾಲ್ ಮಾಡ್ಕೋಬೇಕು. ಈ ರೀತಿ ಬೆಲ್ಲದಾಲ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಶಾವ್ಗೆ. ನೀವು ಸಕ್ಕರೆ ಕೂಡ ಹಾಕ್ಕೊಂಡು ತಿನ್ಬೋದು, ಬಟ್ ಬೆಲ್ಲನೇ ತುಂಬ
ಶ್ರೇಷ್ಠ. ಹಾಗೆ ಸಕ್ಕರೆಯಿಂದ ನೂರಾರು ಕಾಯಿಲೆಗಳು, ಬೆಲ್ಲ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಬೆಲ್ಲನೇ ತೊಗೊಂಡಿದ್ದೀನಿ. ನೀವು ಸಕ್ಕರೆ ಕೂಡ ಹಾಕ್ಕೊಂಡು ತಿನ್ಬೋದು. ನೋಡಿ, ನೀಟಾಗಿ ಬೆಲ್ಲನ ಕರಗಿಸ್ಕೋಬೇಕು. ನಿಮಗೆ ಬೆಲ್ಲದಲ್ಲಿ ಜಾಸ್ತಿ ಬೇಕು ಅಂದರೆ ಬೆಲ್ಲನ ಜಾಸ್ತಿ ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಕರಗಬೇಕು. ನೋಡಿ, ಇವಾಗ ಬೆಲ್ಲದಾಲು ರೆಡಿ ಆಯಿತು. ಇದನ್ನು ಒಂದು ಸ್ಟ್ರೈನರ್ ತೊಗೊಂಡ್ಬಿಟ್ಟು ನೀಟಾಗಿ ಜರಡಿ ಇಟ್ಕೊಳ್ಳೋಣ, ಯಾಕಂದರೆ ಏನಾದರೂ ಕಸ ಕಡ್ಡಿ ಆ ಥರ ಇರುತ್ತೆ ಅಂತ. ನೋಡಿ, ಒಂದು ಬೌಲ್ ತೊಗೊಂಡು ಮತ್ತೆ ಒಂದು ಸ್ಟ್ರೈನರ್ ತೊಗೊಂಡಿದ್ದೀನಿ. ನೀಟಾಗಿ ಬೆಲ್ಲದಾಲನ್ನ ಜರಡಿ ಇಟ್ಕೋಬೇಕು. ನೋಡಿ, ಈ ರೀತಿ ಜರಡಿ ಇಟ್ಕೊಳ್ಳೋದ್ರಿಂದ ಕಸ ಕಡ್ಡಿ ಧೂಳು ಏನಾರು ಇದ್ದರೆ ನೀಟಾಗಿ ಜರಡಿಲಿ ಇಳಿಯುತ್ತೆ ಅಂತ. ಫ್ರೆಂಡ್ಸ್, ಫೈನಲಿ ನೋಡಿ ಶಾವಿಗೆ ತಣ್ಣಗಾಗಿದೆ, ಯಾವ ರೀತಿ ಉದುರಾಗಿದೆ ಅಂತ. ಈ ರೀತಿ ನೀವು ಕೂಡ ಖಂಡಿತ ಒಂದು ಸಲ ಟ್ರೈ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ ಹಾಲನ್ನು ತೊಗೊಂಡಿದ್ದೀನಿ. ಇದ್ರ ಬದಲಿಗೆ ನೀವು ಹಸಿ ತೆಂಗಿನಕಾಯಿ ತುರಿಯಿಂದ ಮಾಡಿರುವಂಥ ಕಾಯಿ ರಸ ಕೂಡ ತೊಗೋಬೋದು. ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಶಾವಿಗೆ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ, ಹಾಗೆ ಉದುರಾಗಿದೆ. 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿದೆ. ನೀವು ಕೂಡ ಈ ರೀತಿ ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.